ಹಲೋ ಹಲೋ, ಈಗ ಇವರು ನಮ್ಮ ಮುಖಂಡರು ಏನು ಹೇಳಿದಾರ, ಇವ್ರ ಮನವಿ ನಾವು ಸ್ಪಂದಿಸ್ತೀವಿ. ಇವ್ರ ಮನವಿ ಅಲ್ಲ, ಇವ್ರದ್ದು ವಾರ್ನಿಂಗ್ ಅಂತ ನಾವು ಅರ್ಥ ಮಾಡ್ಕೊತೀವಿ. ಇನ್ ಮುಂದೆ ಇಂಥಷ್ಟನ ನಾವು ಕ್ರಮ ತಗೊಂಡಿವಿ. ಇನ್ನು ಮುಂದೆ ಅಂತ ಕಂಡು ಬಂದ್ರೆ ನಾವು ಕ್ರಮ ಕೈಗೊಂಡು ಎಲ್ಲ ಮಹಿಳೆಗಳು ಮಾರಾಟಕ್ಕೆ ಬಂದ್ ಮಾಡ್ತೀವಿ. ಈಗ ಇವರು ಹಿರಿಯರು ಮಾತಾಡ್ತಾರ, ನಿಮ್ ಮುಖಂಡರಿದಾರ, ಇವ್ರ ಮಾತಿನ ಬೆಲೆ ಕೊಟ್ಟಿಲ್ಲ. ಇನ್ನೊಂದ್ರೆ ಈಗ ಸರ್ ನೀವು ಬಂದ ಬೇಜಾತ್ರಿ ಉತ್ತರ ಕೊಡ್ಬಾರ್ದ್ರಿ. ಈ ಕ್ರಮ ಕೈಗೊಂಡು ತಗೊಂಡು ಅಂತ ಹೇಳ್ರಿ, ಇದನ್ನ ಹೇಳ್ಲ ಮತ್ ನೀವು ಮತ್ತೆ ಇಳಿಸಕ್ಕೆ ಅಂತ ನೀವು ಇಳಿಸಕ್ಕೆ ಏನ್ ಕಟ್ಟಿ ಕೈ ಕೇಳ್ಬೇಕಾಗೈತೆ ನಾವು. ಈಗ ಈಗ ಸರ ಈಗ ಕೇಳಂತಷ್ಟೇ ಬಂದ್ ನೆನಪಾದ್ರೆ ಇಳಿಸಕ್ಕೆ ನೆನಪಿಲ್ಲ ಅಲ್ಲ. ನಿಮ್ಗ ಸರ್ಕಾರ ಸಂಬಳ ಕೊಟ್ಟ ಈ ದಗಡ ಮಾಡಪ್ಪ ಈ ಕೆಲಸ ಮಾಡಕ್ಕೆ ತಿಳ್ರ ನೀವು. ಈಗ ಕೇಳಂತ ಏನ್ ಕ್ರಮ ತಗೋದು ಇದ್ ಮಾಡ್ತು ಬೇಜಾದ್ ಇರ್ತಾರಲ್ರಿ. ಅಲ್ಲಲ್ಲ ಸರ್, ಈಗ ಬಾರ್ ಅಂಗಡಿ ಎಷ್ಟು ಗಂಟೆದಾಗ ಸ್ಟಾರ್ಟ್ ಇರ್ಬೇಕ್ರಿ? ನೀವ ಪ್ರಾಮಾಣಿಕತೆ ಮಾತಾಡ್ರಿ. ಬಾರ್ ಅಂಗಡಿ ಎಷ್ಟು ಗಂಟೆದಾಗ ಚಾಲು ಇರ್ಬೇಕ್ರಿ? ಹಾನ್ರಿ ಎಷ್ಟು ಗಂಟೆ ಚಾಲು ಇರ್ಬೇಕು? ಅಲ್ಲಲ್ರಿ, ನೀವ್ ಯಾವ ಲೈಸೆನ್ಸ್ ಹೆಂಗ ನಿಮ್ಗೆ ಗೊತ್ತೈತ್ರಿ? ಅಲ್ಲ ನಿಮ್ಗೆ ಯಾವ ಅಂಗಡಿ ನಿಮ್ಗೆ ಲಿಸ್ಟ್ ಬೇಕಲ್ಲ, ಯಾವ ಅಂಗಡಿ ಲಿಸ್ಟ್ ತರ್ಸಲ್ಲ ಹಂಗ ಸರ್. ಯಾವ ಅಂಗಡಿ ಎಷ್ಟೊತ್ತಕ್ಕೆ ಇರ್ಬೇಕಂತ ಗೊತ್ತಿರ್ಬೇಕಲ್ಲ. ನೀವ್ ಹೇಳ್ತಾರ ನೀವು ಬೇಕಾದ್ರೆ PSI ಆಯ್ತು CP ಆಯ್ತು ರೈತರಿಗೆ ಬೀಜಾದ್ರು ಉತ್ತರ ಕೊಡ್ಬಾರ, ನಿಮಗೆಲ್ಲ ಗೊತ್ತಾರ ಐತ್ರಿ. ನೀವು ಬಂದ್ ಸರ ಇನ್ನೊಂದ ಲಿಸ್ಟ್ ಕೊಡ್ಬೇಕ್ರಿ. ಲಿಸ್ಟ್ ಅಲ್ಲಿ ಬೋರ್ಡ್ ಹಚ್ಬೇಕು, ಕಡೆಗೆ ಬಂದ್ ಆಗ್ಬೇಕಂತ. ಅದನ್ನ ಹಚ್ಬೇಕ ನೀವು ಮತ್ತೆ ಎಲ್ಲಾ ಕಡೆ ನಿಮ್ಗೆ ನಿಮ್ಮನ್ನ ಅಲ್ಲಿ ಕಟ್ಟುವಂತ ಕೆಲಸ. ಮತ್ತೆ ಪ್ರತಿ ಬಾರ್ ಅಂಗಡಿ ಸರ ಕರೆಕ್ಟ್ ಟೈಮ್ಗೆ ಸ್ಟಾರ್ಟ್ ಆಗ್ಬೇಕು, ಕರೆಕ್ಟ್ ಟೈಮ್ಗೆ ಬಂದ್ ಆಗ್ಬೇಕ. ಅದು ಮಾಡಿದ್ರ ಮೇನ್ ಜವಾಬ್ದಾರಿ ನೀವ್ ಹಾಕ್ತೀರಿ. ಏನ್ ನಿಮ್ನ ಆರೋಗ್ಯ ಹೇಳ್ಬೇಕಾಗೈತೆ ನಾವು.